ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ಬ್ಲಾಗ್ ಈ ಥರ ಇತ್ತು. ನಿನ್ನೆ ಪೋಸ್ಟ್ ಮಾಡೋಕ್ಕಾಗಲಿಲ್ಲ ಈ ಬ್ಲಾಗ್ನ. ಯಾಕೆ ಏನಾಯಿತು ನಿನ್ನೆ ಅನ್ನೋ ಅದನ್ನು ಇವತ್ತಿನ ವೀಡಿಯೋದಲ್ಲಿ ಹಾಕಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಾಡ್ಕೊಳ್ಳಿ. ಹಾಗೆ ತುಂಬ ಜನ ಕೇಳ್ತಾಯಿದ್ರಿ ಯಾಕೆ ನಿನ್ನೆ ವೀಡಿಯೋ ಹಾಕಿಲ್ಲ ಅಂತ. ಯಾಕಂತ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ನಿಮಗೆ. ಮತ್ತು ತುಂಬ ಜನ ಕಮೆಂಟ್ ಮಾಡಿದರೆ ನಿಮಗೆ ಹೇಗೆ ಅನಿಸುತ್ತೋ ಆ ಥರ ಕಮೆಂಟ್ ಮಾಡಬೇಡಿ. ಆ ಸಿಚುವೇಷನ್ನಲ್ಲಿ ನಾವು ಏನು ಫೇಸ್ ಮಾಡ್ತೀವೋ ಅದನ್ನು ರಿಯಾಲಿಟಿಯಾಗಿ ನಾವು ವಿಡಿಯೋದಲ್ಲಿ ಹಾಕಿರ್ತೀನಿ. ನಿಮಗೆ ಯಾವ ಥರ ಅನಿಸಿ ಕಮೆಂಟ್ ಮಾಡಿರ್ತೀರೋ ಗೊತ್ತಿಲ್ಲ. ಆ ಥರ ಬ್ಯಾಡ್ ಕಮೆಂಟ್ ನಾನು ಇಟ್ಕೊಳ್ಳೋದು ಇಲ್ಲ ನನ್ನ ವಿಡಿಯೋದಲ್ಲಿ, ಆವಾಗಲೇ ಡಿಲೀಟ್ ಆಗಿರುತ್ತೆ. ಇಷ್ಟೇನು ಹೇಳ್ತಾ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ. ನೋಡ್ಕೊಬನ್ನಿ. ಇಲ್ಲಿಂದ ನಾನು ಹೋಗಿದ್ದೆ ನಿಶಾಂತನ ಕರ್ಕೊಬರೋಣ ಅಂತ. ನಾನು ಬರೋಷ್ಟರಲ್ಲಾಗಲೇ ಪ್ರೇಯರ್ ಸ್ಟಾರ್ಟ್ ಆಗಿತ್ತು. ನಿಶಾಂತನ್ನು ಕಳಿಸಿದ್ದೆ ಸ್ಕೂಲಿಗಾಗಲೇ. ಕಳಿಸ್ಬಿಟ್ಟು ನಾನು ಟೋಕನ್ ತಗೊಳಕ್ಕೆ ಹೋಗಿದ್ದೆ. ಟೋಕನ್ನು ಅಂದರೆ ಬೇಗನೆ ಸಿಕ್ತು ಟೋಕನ್ ಸಿಕ್ಕಾದ್ಮೇಲೂ ನಾವು ಫಸ್ಟ್ ಆಗಿರೋದ್ರಿಂದ ಮತ್ತೆ ಟೋಕನ್ ತಗೊಂಡು ಮತ್ತೆ ಬಂದುಬಿಟ್ಟೆ. ಅಂದರೆ ಹತ್ರದಲ್ಲೇ ಇತ್ತು ಟೋಕನ್ನು, ಅದರಿಂದ ಬೇಗ ಬಂದೆ. ಬರೋಷ್ಟರಲ್ಲೇ ಆಗಲೇ ಪ್ರೇಯರ್ ಸ್ಟಾರ್ಟ್ ಆಗಿತ್ತು. ಏನಿಲ್ಲ ಅಂದರೂ ನಾನು ಬಿಟ್ಟೋಗಿ ಒಂದು 1/4 ಗಂಟೆ ಆಗಿತ್ತು. 1/4 ಗಂಟೆ ಅಷ್ಟೊತ್ತಿಗೆ ಪ್ರೇಯರ್ ಸ್ಟಾರ್ಟ್ ಆಗಿತ್ತು. ಇವರು HR ಮೇಡಮು, ಅವ್ರನ್ನ ಕೇಳ್ತಾ ಇದ್ದೀನಿ ನಿಶಾಂತ್ ಬೇಕು ಅಂತ. ಯಾಕೆ ಅಂದಿದ್ದಕ್ಕೆ ಹಿಂಗೆ ಹಾಸ್ಪಿಟ್ಲಿಗೆ ಹೋಗಬೇಕಾಗಿತ್ತು ಅಂದೆ. ತೋರಿಸ್ಬಿಟ್ಟೆ ಬಿಡೋದಲ್ವಾ ಅಂತಂದರು. ಇಲ್ಲ, ನಾನು ಟೋಕನ್ ಸಿಗೋದು ಡೌಟು, ಮತ್ತು ಟೋಕನ್ ದೂರ ಸಿಗುತ್ತೆ, ಅವಾಗ ಬಂದು ಕರ್ಕೊಂಡು ಹೋಗೋಣ ಅಂತಂದಿದ್ದೆ. ಅದರಿಂದ ಬಿಟ್ಟು ಹಾಸ್ಪಿಟ್ಲಿಗೆ ಹೋಗಿದ್ವಿ. ಟೋಕನ್ ಹತ್ರ ಇರೋದ್ರಿಂದ ಕರ್ಕೊಂಡು ಹೋಗಿ ಬಂದಿದ್ದೀನಿ ಅಂದೆ. ಸರಿ ಅಂತಂದು ಹೇಳಿದರು. ಪ್ರೇಯರ್ ಸ್ಟಾರ್ಟ್ ಆಗಿರೋದ್ರಿಂದ ಸುಮ್ಮನೆ ನಿಂತ್ಕೊಂಡೆ ನಾನು ಹೇಗಿದೆ ಅಂತ. ಈ ಸ್ಕೂಲಲ್ಲಿ ವೀಡಿಯೋ ಮಾಡೋ ಹಿಂಗಿಲ್ಲ, ಅವರು ಮಾಡಲ್ಲ. ಸ್ಕೂಲ್ ಅವರ್ಸಲ್ಲಿ ಅವ್ರು ಯಾರೂ ಮಾಡಲ್ಲ. ನಾನು ಇದೇ ಫಸ್ಟ್ ಟೈಮ್ ಅಲ್ಲ, ತುಂಬ ಸರಿ ಮಾಡಿದ್ದೀನಿ. ಅಂದರೆ ಅವ್ರು ಏನಕ್ಕೆ ಅವ್ರಿಗೆ ಗೊತ್ತಾಗಲ್ಲ ಅಷ್ಟೇ, ಆ ರೀತಿಲಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಆ ಹುಡುಗ ಅಳ್ತಾ ಇದ್ದೀನಿ, ಪ್ರೀ KG ಮಕ್ಕಳೆಲ್ಲ ಸ್ಟಾರ್ಟಿಂಗೆಲ್ಲ, ಅದಕ್ಕೆ ಅಳ್ತಾ ಇದ್ದಾರೆ. ನಿಶಾಂತ್ನ ಬಂದು ಮೇಲ್ಗಡೆ ಬಿಡಲ್ಲ, ಅವರೇ ಆಯಾಗಳು ಕರ್ಕೊಬಂದು ಬಿಡ್ತಾರೆ, ಕರ್ಕೊಂಡು ಹೋಗ್ತಾರೆ ಅಷ್ಟೇ. ಏನಕ್ಕೆ ಆಗಲಿ ಮೇಲ್ಗಡೆ ಬಿಡಲ್ಲ ನಮ್ಮನ್ನ. ಇವಾಗ ನಿಶಾಂತನ ಕರ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಇವರು ಪೊಲೀಸರು ಅವ್ರ ಮಗನ ಬಿಡೋಕೆ ಬಂದಿದ್ದರು. ಇವಾಗ ಹೋಗ್ತಾ ಇದ್ದೀನಿ, ನಿಶಾಂತ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವರಪ್ಪ ರಾಯನು ಬರ್ತಾ ಇದ್ದಾರೆ. ಅವರು ನಾವು ಜೊತೆಗೆ ಹೋಗೋಣ ಅಂತ. ಇವ್ನು ನಿಶಾಂತ್ ಹೋಗಿ ಅವ್ರನ್ನ ಕರ್ಕೊಬಂದಿದ್ದಾನೆ ನೋಡಿ. ಅಲ್ಲಿ ಬರೋದು ನೋಡಿಬಿಟ್ಟು ಓಡೋಗಿದ್ದಾನೆ ಕರ್ಕೊಬರ್ತೀನಿ ಅಂತ. ಅಲ್ಲಿ ಕರೆಕ್ಟು ನೆಲ ಇತ್ತು. ಇವಾಗ ಏನೋ ಗುಂಡಿ ತೆಗ್ದಿದ್ದಾರೆ. ಇಲ್ಲಾಂದರೆ ಸುತ್ತ ಹಾರ್ಕೊಂಡು ಬರಬೇಕು, ಇಲ್ಲ ಆಟೋಗೆ ಬರಬೇಕು. ಆಟೋಗಾದರೆ 60 ರೂಪಾಯಿ ಕೇಳ್ತಾರೆ. ಆದ್ದರಿಂದ ಹೀಗೆ ಬಂದರೆ 10 ನಿಮಿಷ ಆಗುತ್ತೆ ಅಷ್ಟೇ ನಿಶಾಂತನ ಸ್ಕೂಲ್ಗೂ ನಮ್ಮ ಮನೆಗೂ. ಆದ್ದರಿಂದ ನಾವು ಹೀಗೆ ಬರ್ತೀವಿ. ಆದರೆ ಇವಾಗ ತೂರಿ ಬರ್ಬೋದು, ಇಲ್ಲ ಆ ಕಡೆಯಿಂದ ಬರ್ಬೋದು. ಆ ಕಡೆ ಯಾರೂ ಓಡಾಡಬಾರ್ದು ಅಂತ ಇವಾಗ ಏನೋ ಗಿಡಗಳೆಲ್ಲ ಹಾಕಿದ್ದಾರೆ ಕಡಿದುಬಿಟ್ಟು. ಅದರಿಂದ 1-2 ದಿನ ಆಮೇಲೆ ತೆಗೆದು ಬಿಡ್ತಾರೆ. ಇವಾಗ ಹಾಸ್ಪಿಟ್ಲಿಗೆ ಬಂದ್ವಿ. ಇಲ್ಲಿ ಫಿಶ್ ಟ್ಯಾಂಕ್ ನೋಡೋದೆ ನನ್ನ ಮಕ್ಕಳು ಫಿಶ್ ಟ್ಯಾಂಕ್ ಹತ್ರ ಹೋದ್ರು. ತುಂಬ ದಿನದಿಂದ ನನಗಿದೆ ನನ್ನ ಮಕ್ಕಳಿಗೆ ಒಂದು ಫಿಶ್ ಟ್ಯಾಂಕ್ ಚಿಕ್ಕದು ತಂದು ಕೊಡೋಣ ಅಂತ. ನಾವು ಒಂದೇ ಟೈಮಲ್ಲಿ ಇರೋಲ್ಲ, ಊರಿಗೆಲ್ಲ ಹೋಗ್ತಾ ಇರ್ತೀವಲ್ಲ, ಆವಾಗ ಫುಡ್ ಹಾಕೋರು ಇರೋಲ್ಲ, ಸತ್ತೋಗ್ಬಿಡ್ತವೆ ಅಂತಂದು ಹೇಳ್ಬಿಟ್ಟು ತಗೊತಾ ಇಲ್ಲ. ನೋಡಬೇಕು. ನಿಶಾಂತ್ ತುಂಬ ಆಟ ಮಾಡ್ತಾನೆ. ಈ ಹಾಸ್ಪಿಟ್ಲಿಗೆ ಬರಬೇಕು ಅಂದರೆ ಇಬ್ರಿಗೂ ಖುಷಿ. ಯಾಕಂದರೆ ಫಿಶ್ ನೋಡೋಕ್ಕೆ ಇವತ್ತೇ ಇಷ್ಟು ಕಡಿಮೆ ಇರೋ ಮೀನು ನೋಡ್ತಾ ಇರೋದು. 4-5 ಇದಾವೆ ಅಷ್ಟೇ. ಯಾವಾಗನ ಬರಲಿ ಕಲರು ಏನಿಲ್ಲ ಅಂದರೂ ಒಂದು 30-20 ಫಿಶ್ ಇರೋವು. ಇವಾಗ ಟೋಕನ್ ಎಲ್ಲ ತಗೊಂಡಿದ್ದಾಯಿತು. ಇವಾಗ ತೋರಿಸ್ಕೋಬೇಕಷ್ಟೇ. ಇಲ್ಲಿ ನಿಂತ್ಕೊಂಡಿದ್ದೀನಿ. ಇನ್ನೂ ಒಳಗೆ ಹೋಗಿರೋರು ಬರಬೇಕು ಅಂತಂದು ಕೂತ್ಕೊಂಡ್ವಿ. ನಾನು ನಿಂತ್ಕೊಂಡು ಕವರ್ ಮಾಡ್ತಾಯಿದ್ದೀನಿ. ಇದು ಭರಣಿ ಹಾಸ್ಪಿಟಲ್ಲು, ಕೋಲಾರದಲ್ಲಿ ಗೊತ್ತಾಗುತ್ತೆ. ಇವಾಗ ತೋರಿಸ್ಕೊಂಡು ನಿಶಾಂತನ ಬಿಟ್ಟು ಹೋಗೋಣ ಅಂತ ಸ್ಕೂಲ್ ಹತ್ರ ಬಂದಿದ್ದೀನಿ. ಸ್ಕೂಲ್ ಹತ್ರ ಬರೋ ಅಷ್ಟರಲ್ಲಿ ಆಗಲೇ ಟೀಚರ್ಸ್ ಎಲ್ಲ ಏನೋ ಕರೆಕ್ಷನ್ ಮಾಡ್ತಾಯಿದ್ರು. ಇಲ್ಲಿ ಒಳಗೆ ಬಿಡಲ್ಲ, ಹಾಗೆ ಹಿಂಗೆ ಒಂದು ಫ್ಲೋರಿಗೆ ಬಂದೆ, ಇನ್ನೊಂದು ಫ್ಲೋರಿಂದ ಮುಂದಕ್ಕೆ ಬಿಡ್ತಾಯಿಲ್ಲ. ಅವನು 2nd ಫ್ಲೋರಲ್ಲಿದ್ದಾನೆ. ಫಸ್ಟ್ ಫ್ಲೋರಿಗೆ ಬಂದೆ, 2nd ಫ್ಲೋರಿಗೆ ಬಿಡಲಿಲ್ಲ ಅವರು. ಇಲ್ಲ, ನಾವೇ ಸಿರಪ್ ಹಾಕ್ತೀವಿ ಅಂದ್ವಿ. ನಮ್ಮ ಮನೆಯವ್ರು ಹೊರಗೆ ಕೂತ್ಕೊಂಡಿದ್ರು. ಇವಾಗ ನಾವಿಬ್ಬರು ಮನೆಗೆ ಹೊರಟ್ವಿ. ಮನೆಯಿಂದ ಎಲ್ಲೋಗ್ತೀವಿ ಅಂತ ಮುಂದೆ ತೋರಿಸ್ತೀನಿ. ಏನಕ್ಕೆ ಹಾಸ್ಪಿಟ್ಲಿಗೆ ಹೋಗಿದ್ವಿ ಅಂದರೆ ನಿಶಾಂತ್ಗೂ ರಾಯಂಗೂ ಫುಲ್ಲು ಕೋಲ್ಡು, ಫುಲ್ಲು ಕೆಮ್ಮು, ಫುಲ್ಲು ಕಫನೇ ಇತ್ತು. ಆದ್ದರಿಂದ ಹಾಸ್ಪಿಟ್ಲಿಗೆ ಹೋಗಿದ್ವಿ. ರಾಯನ್ಗಂತೂ ಜಾಸ್ತಿನೇ ಇತ್ತು. ಫುಲ್ಲು
ನೈಟ್ ಮಲಗ್ತಾನೆ ಇರಲಿಲ್ಲ. ಅವನಿಗೂ ನಿದ್ದೆ ಇಲ್ಲ, ನನಗೂ ನಿದ್ದೆ ಇಲ್ಲ. ಎರಡು ನೈಟು ಅವನಿಗೂ ನಿದ್ದೆ ಇಲ್ಲ, ನನಗೂ ನಿದ್ದೆ ಇಲ್ಲ. ಆ ಥರ ಕೆಮ್ಮು ಅವನಿಗೆ. ಎಷ್ಟು ಸಿರಪ್ ಹಾಕಿದ್ರು, ಎಷ್ಟು ಇದು ಮಾಡಿದ್ರು ನಾನು ಕಂಟ್ರೋಲೇ ಆಗಲಿಲ್ಲ. ಅದಕ್ಕೆ ಒಂದ್ಸಲ ಹಾಸ್ಪಿಟ್ಲಿಗೆ ಹೋಗ್ಬಿಡೋಣ ಅಂತ ಹಾಸ್ಪಿಟ್ಲಿಗೆ ಹೋದ್ರು. ಅವೇ ಸಿರಪ್ ಸೇಮ್ ನಾನು ಹಾಕಿರೋ ಸಿರಪ್ಪೇ ಸೇಮ್ ಬರ್ಕೊಟ್ಟಿದ್ದಾರೆ. ಅಲ್ಲೇ ಏನು ನಾವು ಮಿಷಿನ್ ಬಿಡ್ತೀವಲ್ಲ ಅದು ಬರ್ಕೊಟ್ಟಿದ್ದಾರೆ. ಟ್ಯೂಬ್ ನನ್ನ ಹತ್ರ ಇದೆ ಅಂತಂದು ಹೇಳ್ಬಿಟ್ಟು ಸುಮ್ಮನೆ ಅದೇ ಮಿಷಿನ್ ಇದೆಯಲ್ವ ಅಂದರು. ಅಂದೆ ಇಲ್ಲೇ ನಾವು ಜಾಸ್ತಿ ನಮ್ಮ ನಿಯರ್ ಅಂದರೆ ಇದೇ ಪೆಟ್ರೋಲ್ ಬಂಕು. ಇಲ್ಲಿಂದ ನಾವು ವಿಶಾಲ್ ಮಾರ್ಟ್ಗೆ ಹೋಗ್ತಾಯಿದ್ವಿ. ನಿಶಾಂತನಿಗೆ ಬಗ್ಗಿ ಬರೆಯೋಕ್ಕಾಗ್ತಾಯಿಲ್ಲ, ಈ ಕಡೆ ಕಾಲು ಚಾಚ್ಕೊಂಡು ಬರೆಯೋಕ್ಕಾಗ್ತಾಯಿಲ್ಲ. ನಾವು ಬೈತೀವಿ ಕಾಲು ಚಾಚ್ಕೊಂಡು ಬರೀಬೇಡ ಅಂತ. ಪಾಪ ಮಕ್ಕಳು ಕಷ್ಟ, ಮಕ್ಕಳು ಗೊತ್ತಿರುತ್ತೆ. ಆದ್ದರಿಂದ ಅವನಿಗೆ ಒಂದು ಟೇಬಲ್ ತಂದು ಕೊಡೋಣ, ಚಿಕ್ಕದು ಬರುತ್ತಲ್ಲ ಟೇಬಲ್ ಕೂತ್ಕೊಂಡು ಅಂಥದ್ದು ಇಲ್ಲಿ ಸಿಗುತ್ತೆ. ಅದರಿಂದ ವಿಶಾಲ್ ಮಾರ್ಟ್ ಹತ್ರ ಬಂದ್ವಿ. ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ಅಂದರೆ ಸ್ವಲ್ಪ ಎಕ್ಸ್ಪೆನ್ಸಿವ್, ಅಂದರೆ ತುಂಬ ಸ್ವಲ್ಪ ರೇಟ್ ಅನಿಸುತ್ತೆ ನನಗೆ. ಇದು ಎರಡನೇ ಟೈಮ್ ಬರ್ತಾ ಇರೋದು. ಫಸ್ಟ್ ಟೈಮ್ ಬಂದಿದ್ದೆ, ಆವಾಗ ಇನ್ನೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಲಿಲ್ಲ. ನೋಡಿ ಇದು ತೊಗೊಂಡಿದ್ರೆ ರಾಯಿಯನ್ನು ರಿಟರ್ನ್ ಬಿಟ್ಟಿದ್ದಾನೆ ಲಾಸ್ಟಿಗೆ. ನಾನು ತೊಗೊಂಡಿದ್ದೆ ಅದನ್ನ, ಅದು ಲಾಸ್ಟಿಗೆ ಬಿಟ್ಟಿದ್ದೇನೆ. ಇದು 5 kg ಸರ್ಫ್ ಪೌಡ್ರು. ಈ ಕಡೆ ಮಕ್ಕಳು ಆಟ ಸಾಮಾನು, ಬಾಲ್ಸು, ಬುಕ್ಸು ಇದ್ದಾವೆ. ಈ ಕಡೆ ಪೆನ್ನು ಪೆನ್ಸಿಲು ಮತ್ತು ಏನು ಎರೇಸರು, ಶಾರ್ಪ್ನರು, ಕ್ರಯನ್ಸು ಮತ್ತು ಜಾಮಿಟ್ರಿ ಬಾಕ್ಸು, ಅದರಲ್ಲೂ ಕಲರ್ ಜಾಮಿಟ್ರಿ ಬಾಕ್ಸು ಅವೆಲ್ಲ ಇದ್ವು. ಗಮ್ ಬಾಟ್ಲ್ಸ್ ಎಲ್ಲ ಇವು ನೋಡಿ. ಇವಾಗ ಶಾಪಿಂಗ್ ಸ್ಟಾರ್ಟ್ ಮಾಡ್ತಾನೆ. ಹಂಗಿಂಗ್ ಸ್ಟಾರ್ಟ್ ಮಾಡಲ್ಲ ಇವಾಗ. ಫಸ್ಟ್ ಕ್ರಯನ್ಸ್ ಎತ್ಕೊಂಡಿದ್ದೇನೆ. ನಿಶಾಂತನಿಗೆ ಫಸ್ಟ್ ಟೈಮ್ ಅವನಿಗೆ ಕ್ರಯನ್ಸ್ ತಗೊಂಡಿದ್ರಂದರೆ ಇಲ್ಲೇ. ಆವಾಗ ಎಷ್ಟು 7,000 ಏನೋ ನಾವು ಶಾಪಿಂಗ್ ಮಾಡಿದ್ವಿ, ನಾನು ನಿಶಾಂತ್ ಸೇರಿ. ಇವಾಗ ಇವನು ಎಷ್ಟು ಮಾಡ್ತಿದ್ದಾನೋ ಗೊತ್ತಿಲ್ಲ. ನೋಡೋಣ ಎಷ್ಟೆಷ್ಟು ತೊಗೊತಾನೆ ಅಂತ. ಅವನಿಗೆ ಬಿಟ್ಟರಂತೂ ಬರೋದೆಲ್ಲ ತುಂಬಿಸ್ತಾ ಇರ್ತಾನೆ. ಇದು ದೊಡ್ಡ ಪೆನ್ಸಿಲ್ ನೋಡಿ ಎಷ್ಟು ಚೆನ್ನಾಗಿದೆ. ಪ್ಲಾಸ್ಟಿಕ್ಕು, ಆಟ ಆಡೋಕ್ಕೂ ಅಷ್ಟೇ, ಅದೇನು ಬರೆಯೋದಲ್ಲ. ಚೆನ್ನಾಗಿತ್ತು ಅಂತ. ಈ ಕಡೆ ಮಕ್ಕಳು ಆಟ ಆಡೋ ಸಾಮಾನು ಫುಲ್ಲು ಟಾಯ್ಸು, ಇದು ನಂಬರ್ಸ್ ಜಾಯಿಂಟಿಂಗು ಮತ್ತು ಟೇಬಲ್ಸು ಅವೆಲ್ಲ ಮ್ಯಾಚ್ ಮಾಡೋ ಅಂಥವು ಅಷ್ಟೇ ಇದ್ದಿದ್ದು. ಇವಾಗ ಇವನು ಏನೇನು ಬೇಕೋ ಅದು ಶಾಪಿಂಗ್ ಮಾಡಬೇಕು ಅಂತಿದ್ದಾನೆ. ಒಂದು ತಗೊಬಂದು 1ರಿಂದ ಎಷ್ಟು ತುಂಬಿಸ್ತಾನೋ ನೋಡಬೇಕು. ನೋಡಿ ಈ ಕಡೆ ಸೆಕ್ಷನಲ್ಲಿ ನಿಂತ್ಕೊಂಡಿದ್ದೇನೆ. ಒಂದು ಕಾರ್ ಹಾಕಿದ್ದಾನೆ ಆಗಲೇ. ಇವಾಗ ಏನೇನೋ ಬರ್ತೀನಿ ಅಂತಂದು ಹೋಗಿದ್ದಾನೆ. ಇವನಿಗೆ ಬಿಟ್ಬಿಟ್ರಂತೂ ಫುಲ್ ಬರೋದೆಲ್ಲ ನನಗೂ ಬೇಕು ಅಂದ್ಬಿಡ್ತಾನೆ ಅಷ್ಟೇ. ಯಾವ್ದು ಬೇಕೋ ಅದು ತೊಗೊಂಡು ಮಿಕ್ಕಿದ್ದೆಲ್ಲ ರಿಟರ್ನ್ ಬಿಡಬೇಕು. ಅವನಿಗೆ ಯಾಕೆ ಇವಾಗೆ ರಿಟರ್ನ್ ಬಿಟ್ಟರೆ ಅವ್ನು ಸುಮ್ಮನಿರಲ್ಲ. ಲಾಸ್ಟಿಗೆ ಬಿಲ್ ಕೌಂಟ್ರ್ ಹತ್ರ ಹೋಗ್ತೀವಲ್ಲ ಅವಾಗ ರಿಟರ್ನ್ ಮಾಡೋದು ಅಂತ ಸುಮ್ಮನಾಗಿದ್ದೀನಿ. ಇವಾಗ ಇದೆಲ್ಲ ತುಂಬಿಸ್ಲಿ ಅಂತಂದು ಅವ್ನಿಗೆ ಏನೇನು ಬೇಕೋ ಎಲ್ಲ ಹಾಕ್ಕೊಂಡಿದ್ದಾನೆ. ಫುಲ್ಲು ನಾನೇನು ಫಸ್ಟಿಗೆ ಏನೂ ತೊಗೊಂಡಿಲ್ಲ, ಫುಲ್ಲು ಕವರ್ ಮಾಡಿಬಿಟ್ಟಿದ್ನು. ಫುಲ್ಲು ಅದು ಏನು ಟ್ರಾಲಿ ಇದೆಯಾ ಅದು ಇಡಿಸ್ತಾನೆ ಇರಲಿಲ್ಲ, ಅಷ್ಟೊಂದು ಶಾಪಿಂಗ್ ಮಾಡಿಬಿಟ್ನು. ಇರಲಿ ಅಂತಂದು ಸುಮ್ಮನೆ ಅವ್ರಿಗೊಂಥರ ಖುಷಿ ಅಲ್ವಾ, ಏನೋ ಕೊಡಿಸ್ತಾರೆ ಅಂತ. ಅಂದರೆ ಆಟ ಸಾಮಾನಾಗಲಿ, ಟಾಯ್ಸ್ ಆಗಲಿ, ನಮ್ಮ ಮನೇಲಿ ಆಲ್ಮೋಸ್ಟ್ ಇರೋದು ಇಲ್ಲಿರೋ ಆಟ ಸಾಮಾನೆ. ಏನು ಅವಾಗ ತೊಗೊಂಡೋಗಿದ್ವಾ ಅದರಲ್ಲಿ ಅರ್ಧ ಪಾರ್ಟ್ಸ್ಗಿನ್ನ 3/4 ಪಾರ್ಟ್ಸ್ ಯಾವ್ಯಾವ ಇಲ್ಲ, ಗುರ್ತಿಗೆ ಇದ್ದಾವೆ ಅಷ್ಟೇ. ಇವು ತೊಗೊಂಡಿದ್ವಿ ಅಲ್ಲಿ ವಿಶಾಲ್ ಮಾರ್ಟಲ್ಲ ಅಂತ ಅಷ್ಟೇ. ಅಷ್ಟು ಬಿಟ್ಟರೆ ಒಂದು ಪಾರ್ಟು ಇಲ್ಲ, ಎಲ್ಲ ಕಿತ್ತು ಒಂದು ಮುರ್ದಾಕ್ ಬಿಟ್ಟಿದೆ. ನೋಡಿ ಇದು ಗೊಂಬೆ ಬೇಕಂತೆ, ಹುಡುಗಿ ಗೊಂಬೆ ಅಂತೆ. ಅದಕ್ಕೆ ಹುಡುಗಿ ಗೊಂಬೆ ಬೇಕಂತೆ ಅವನಿಗೆ. ಅವ್ನು ಸರಿ ತಗೋಪ್ಪ ಅಂದೆ. ಇವಾಗ ಅದೇನು ಮನೆ ಕಟ್ಟೋದಂತೆ, ಆ ಥರ ಮನೆ ಕಟ್ಟಿ ತೋರಿಸ್ತೀನಿ ಅಂದು. ಸರಿನಪ್ಪ ಅಂದೆ. ಅದನ್ನ ಗೊಂಬೆನ ಎತ್ಕೊಂಡು ಆಟಾಡ್ತಾನಂತೆ ಇಲ್ಲೇ. ಸರಿ ಅಂದರೆ ಇಲ್ಲಿ ಚೆನ್ನಾಗಿದೆ ಬಾಕ್ಸಿಂಗು ಮತ್ತು ಬಾಲು. ಇದು ಡಂಬಲ್ಸ್ ನೋಡಿ, ಚಿಕ್ಕ ಮಕ್ಕಳು ಆಟ ಆಡೋ ಡಂಬಲ್ಸು, ವೆಯ್ಟ್ ಇರಲ್ಲ ಅಷ್ಟೇ. ನೋಡಿ ನಾವು ಬಂದಿದ್ದು ಇದು ತೊಗೊಳಕ್ಕೆ. ಮಿಕ್ಕಿದ್ದೆಲ್ಲ ನೋಡಿಬಿಟ್ವಿ, ಇದು ಬಿಟ್ಟು ಮಿಕ್ಕಿದ್ದೆಲ್ಲ ನೋಡಿದ್ವಿ. ಇದನ್ನೂ ನೋಡೋಣ ಒಂದು ಸರಿ, ಫಸ್ಟ್ ನೋಡಿಕೊಂಡು ಆ ಕಡೆ ಹೋಗೋಣ ಅಂತಂದು ಹೇಳ್ಬಿಟ್ಟು ಇವಾಗ ತೊಗೊತಾ ಇದ್ದೀನಿ. ಇದರಲ್ಲಿ ಎರಡು ಥರ ಇದೆ. ಇದು ಸೈಜ್ 1, ಇದು ಸೈಜ್ 2 ಅಗಲ ಬರುತ್ತೆ, ದಪ್ಪ ಬರುತ್ತೆ. ವೆಯ್ಟು ಸೇಮ್, ಒಂದು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಅಷ್ಟೇ. ನಾವು ಈ ಕಲರಲ್ಲಿ ತೊಗೊಂಡಿರಲಿಲ್ಲ. ಇದ್ರ ಕಾಸ್ಟ್ ಬಂದುಬಿಟ್ಟು 699. ಇವಾಗ ನಮ್ಮ ಮನೆಯವರು ಓಪನ್ ಮಾಡ್ತಾ ಇದ್ದಾರಲ್ಲ ಅದು 599, 5 ಸಮಥಿಂಗ್ ಇದೆ. ನಾವು ಅದನ್ನೇ ತೊಗೊಂಡ್ವಿ ಸಾಕು ಅಂತಂದು ಹೇಳ್ಬಿಟ್ಟು ಅಷ್ಟೇ. 100 ರೂಪಾಯಿ ಡಿಸೈನ್ಗೆ ಕವರಿಂಗಿಗೆ ಅಷ್ಟೇ, ಏನು ಅದೇನು ಬೇಕಾಗಿಲ್ಲ, ಸಾಕು ಬರೆಯೋಕ್ಕಷ್ಟೇ ನಾವು ತೊಗೊತಾ ಇರೋದು ಅಂತಂದು ಹೇಳ್ಬಿಟ್ಟು ಇದು ತೊಗೊಂಡೆ. ಕೊನೆಗೆ ಫೈನಲಾಗಿ ಅದು ಜೋಡಿಸ್ಬಿಟ್ಟು ಈ ಥರ ಇತ್ತು ನೋಡಿ. ಈ ಥರ ಹ್ಯಾಂಡ್ ಹಿಡ್ಕೊಳೋಕ್ಕಿದೆ. ಈ ಕಡೆ ಪೆನ್ಸಿಲು, ಎರೇಸರ್ ಇಡೋಕ್ಕೆ, ಈ ಕಡೆ ವಾಟ್ರ್ ಬಾಟ್ಲು ಇಡೋಕ್ಕೆ. ಬರೆಯೋಕ್ಕೆ ಚೆನ್ನಾಗಿರುತ್ತೆ ಅಂತಂದೇಳಿ ಚೇರ್ ಹಾಕ್ಸಿ ನೋಡೋಣ. ಇವು ಬಗ್ಗಿ ಬರೆಯೋಕ್ಕಾಗುತ್ತೆ ಅಂದರೆ ನೆಲದ ಮೇಲೆ ಕುತ್ಕೊಳಕ್ಕಾಗಲ್ವಲ್ಲ,
ಆ ಟೈಮಲ್ಲಿ ಈ ಥರ ಚೇರ್ ಹಾಕಿ ಕೂರಿಸಿ ಬರೆಯೋಕ್ಕೆ ಚೆನ್ನಾಗಿರುತ್ತೇನೋ ಅಂತಂದು ರಾಯನಿಗೆ ನೋಡ್ತಾ ಇರೋದು. ಈ ಕಡೆ ಬಟ್ಟೆ ಕ್ಲಾತ್ ಏನು ಮ್ಯಾಟ್ಸು, ಟವಲ್ಸು, ಶಟರ್ಸು ಮತ್ತು ಬೆಡ್ಶೀಟ್ಸು ಆ ಥರ ಇತ್ತು. ಇಲ್ಲಿ ಶಾಂಪೂ ಐಟಮ್ಸ್ ಇದ್ದಾವೆ. ಇಲ್ಲಿಗೆ ಹೆಣ್ಣು ಮಾಡೋಣ ಅಂದ್ಕೊಂಡಿದ್ದೀನಿ. ಮುಂದೆ ಕಂಟಿನ್ಯೂ ಆಗುತ್ತೆ, ಲೆಂತಿ ವಿಡಿಯೋ ಆಗುತ್ತೆ ಜಾಸ್ತಿ. ಇನ್ನು ಏನೇನು ಶಾಪಿಂಗ್ ಮಾಡಿರ್ತೀವಿ ಅಂತ ನಾಳೆ ತೋರಿಸ್ತೀನಿ. ಈ ವಿಡಿಯೋ ಹೆಂಗಿತ್ತಂತ ಗೊತ್ತಿಲ್ಲ, ಕಮೆಂಟ್ ಮೂಲಕ ತಿಳಿಸಿ. ಇದು ಲೆಂತ್ ವಿಡಿಯೋ ಆಗುತ್ತೆ ಅಂತಂದು ಹೇಳ್ಬಿಟ್ಟು ನಾನು ಫುಲ್ಲು ವ್ಲಾಗ್ ಹಾಕಿಲ್ಲ. ನಾಳೆ ಕಂಟಿನ್ಯೂ ಮಾಡ್ತೀನಿ ಇದೇ ವ್ಲಾಗು. ಫುಲ್ಲು ಲೆಂತ್ ಆದರೆ ನಿಮಗೂ ನೋಡೋರ್ಗೆ ಬೇಜಾರು ಅಂತಂದು ಹೇಳ್ಬಿಟ್ಟು ಏನು ಶಾಂಪೂ ಕ್ರೀಮ್ಸು ಅಲ್ಲಿಗೆ ಬಿಟ್ಟಿದ್ದೀನಿ. ಮುಂದೆ ಏನೇನು ತೊಗೊಂಡ್ವಿ, ಏನೇನು ನೋಡಿದ್ವಿ ಅದೆಲ್ಲ ಮುಂದೆ ವ್ಲಾಗಲ್ಲಿ ಬರುತ್ತೆ, ಕಂಟಿನ್ಯೂ ಆಗುತ್ತೆ. ನಾಳೆ ಚೆನ್ನಾಗಿದೆ ಮತ್ತು ನಾಳೆ ಬರೋ ವ್ಲಾಗು. ಒಂದು ಹೆಲ್ದಿ ಫುಡ್ ಜೊತೆಗೆ ಒಂದು ಹೆಲ್ದಿ ಫುಡ್ ಅಂದರೆ ಮಕ್ಕಳಿಂದ ಈ ಸೀಸನ್ಗೆ ಏನು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಆ ಫುಡ್ಡು ಚೆನ್ನಾಗಿ ವರ್ಕ್ ಆಗುತ್ತೆ. ಕೆಮ್ಮು ನೆಗಡಿ ಇರೋರಿಗೂ ಚೆನ್ನಾಗಾಗುತ್ತೆ. ಆ ವ್ಲಾಗ್ ಮುಖಾಂತರ ಬರ್ತೀನಿ. ಮತ್ತು ಕಂಟಿನ್ಯೂ ಆಗುತ್ತೆ ಏನು ವಿಶಾಲ್ ಮಾರ್ಟಲ್ಲಿ ಏನು ತೊಗೊಂಡ್ವಿ, ಏನು ಬಿಟ್ವಿ ಅನ್ನೋದು. ಯಾರು ಹೊಸ್ದಾಗಿ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಬೆಲೈಕನ್ ಕ್ಲಿಕ್ ಮಾಡಿ. ಪ್ಲೀಸ್ ಒಂದು ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಅಂತಂದು ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.